ಬಂದ್ಬಿಡ್ತೀನಿ. ಇವತ್ತಿನ ವಿಷಯ ದೈವಶಾಪ ಅಂದ್ರೇನು, ದೈವಶಾಪದ ಲಕ್ಷಣಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದನ್ನು ಹೇಗೆ ತಿಳಿಯೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಷಯ ಆಗಿರುತ್ತೆ. ಹಾಗೇನೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಮೊದಲಿಗೆ ನಾವು ದೈವಶಾಪ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಒಂದು ಸಾಂಪ್ರದಾಯಿಕವಾಗಿ ಹಿಂದೂ ನಂಬಿಕೆಯ ಪ್ರಕಾರ ದೇವತೆಗಳಿಗೆ ಅವಮಾನ ಮಾಡುವಂಥದ್ದು ಅಥವಾ ದೇವರುಗಳಿಗೆ ನಾವು ಅಪಮಾನ ಮಾಡುವಂಥದ್ದು ಅಥವಾ ದೇವಾಲಯದ ಆಸ್ತಿಗೆ ಹಾನಿ ಮಾಡುವಂಥದ್ದು ಅಥವಾ ಧಾರ್ಮಿಕ ಕರ್ತವ್ಯಗಳನ್ನು ನಾವು ಮರೆಯುವಂಥದ್ದು, ಧಾರ್ಮಿಕ ಒಂದು ಕಾರ್ಯಗಳನ್ನು ನಿರ್ಲಕ್ಷಿಸೋದು ಅಥವಾ ನಮ್ಮ ಪೂರ್ವಜರ ಕೆಲವು ಕರ್ಮಗಳ ಪರಿಣಾಮವಾಗಿ ದೈವ ಕೃಪೆ ನಮಗೆ ಸಿಗದೇ ಇರುವಂಥದ್ದು ಅಥವಾ ಸಿಕ್ಕಿದ್ರೂ ಅದು ಕಡಿಮೆ ಆಗುವಂಥದ್ದು ಅಥವಾ ಈ ಥರ ದೈವ ದೇವರುಗಳು ಅಂತಲೂ ನಾವು ಹೇಳ್ತೀವಿ. ಹಾಗಾಗಿ ಇದನ್ನು ಕೆಲವರು ನಂಬ್ತಾರೆ, ಇದು ಕೆಲವು ಸಂಪ್ರದಾಯಗಳಲ್ಲಿ ಇದೆಯಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ದೈವಶಾಪ ಇದೆ ಅಂತಲೇ ಹೇಳ್ತೀವಿ. ನೋಡಿ, ಆದರೆ ಯಾವುದೇ ಕಷ್ಟಕ್ಕೂ ದೈವಶಾಪವೇ ನಿಜವಾದ ಕಾರಣ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾವು ನಮ್ಮ ನೇಟಲ್ ಚಾರ್ಟ್ ಅಥವಾ ನಮ್ಮ ಹರಸ್ಕೋಪ್ ಅಂತ ಏನಿದೆ ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಮೇಡಮ್, ನಮಗೆ ಹರಸ್ಕೋಪ್ ಇಲ್ಲ ಮೇಡಮ್, ನಾವು ಹೇಗೆ ನೋಡೋದು ಅಂದಾಗ ಪ್ರಶ್ನಾಶಾಸ್ತ್ರದ ಮುಖಾಂತರನೇ ನಾವು ದೈವಶಾಪ ಅಂದರೆ ಏನು ಅಂತ ನಾವು ನೋಡ್ಬೋದು ಅಂತ. ಸೊ ನೋಡಿ, ದೈವಶಾಪಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ದೇವತಾ ಮೂರ್ತಿಗಳನ್ನು ಭಂಗಗೊಳಿಸುವಂಥದ್ದು, ದೇವಸ್ಥಾನಗಳನ್ನು ಭಂಗಗೊಳಿಸುವಂಥದ್ದು, ಅದರ ಜೊತೆಗೆ ದೈವಿಕ ಪುರುಷರಿಗೆ ನೀವು ಸಮಸ್ಯೆಗಳನ್ನು ಕೊಡುವಂಥದ್ದು, ಇದೆಲ್ಲವೂ ಇದರಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ನೀವು ದೈವಶಾಪದ ಲಕ್ಷಣಗಳು ಅಂತಲೂ ನಾವು ಹೇಳ್ತೀವಿ. ನೋಡಿ, ಇದನ್ನು ನೀವು ನಂಬಕ್ಕೆ ಅಸಾಧ್ಯ. ಯಾಕಂದರೆ ಕೆಲವರು ಎಷ್ಟೋ ಪರಿಹಾರಗಳನ್ನು ಮಾಡಿರ್ತಾರೆ. ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ಪವಮಾನ ಹೋಮ, ಚಂಡಿ ಹೋಮ, ಪ್ರತ್ಯಂಗಿರ ಹೋಮ, ಈ ಥರ ಹಲವಾರು ಕಡೆ ಹೋಮಗಳನ್ನು ಮಾಡಿಸಿ ಕೆಲವೆಲ್ಲ ಸಂದರ್ಭದಲ್ಲಿ ಅವರಿಗೆ ಅತಿಯಾಗಿ ಆರೋಗ್ಯದ ಬಾಧೆಗಳು ಅಥವಾ ಮನೆಯಲ್ಲಿ ಅಶಾಂತಿ ಈ ಥರ ಎಲ್ಲ ಕಾಡ್ತಾ ಇರ್ತದೆ. ನೋಡಿ, ದೈವಶಾಪದ ಲಕ್ಷಣಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ನೋಡಬೇಕು. ಮೊದಲನೇದು ಬಂದು ಕೆಲವರು ಹೇಳ್ತಾರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಮೇಡಮ್, ಯಾವುದೇ ಕೆಲಸ ಮಾಡಿದ್ರೂ ನಿಮಗೆ ಅದು ವಿಫಲ ಆಗುತ್ತೆ, ಫಸ್ಟ್ ತಿಳ್ಕೊಳ್ಳಿ. ಎರಡನೇದು, ಮನೆಯಲ್ಲಿ ಪದೇ ಪದೇ ಕಲಹಗಳು, ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಇನ್ನೇನು ಬೆಳಗ್ಗೆ ಚೆನ್ನಾಗಿದ್ರು ಸಾಯಂಕಾಲ ಅವರಿಗೆ ತುಂಬ ಗಲಾಟೆಗಳಾಗುವಂಥದ್ದು, ಅಥವಾ ಗಂಡನ ಮುಖ ಹೆಂಡತಿ ನೋಡಿದ್ರೆ ಹೆಂಡತಿಗೆ ಇಷ್ಟ ಆಗಲ್ಲ, ಅಥವಾ ಹೆಂಡತಿ ಮುಖ ನೋಡಿದ್ರೆ ಗಂಡನಿಗೆ ಇಷ್ಟ ಆಗದೇ ಇರುವಂಥದ್ದು. ಹಾಗೆ ಮನೆಯಲ್ಲಿ ಎಷ್ಟೇ ಹಣ ಬಂದ್ರೂ ನಿಲ್ಲದೇ ಇಲ್ಲ. ಅವ್ರ ಮನೇಲಿ ನೋಡಬೇಕು, ಹಣ ಬರ್ತಾನೆ ಇರುತ್ತೆ, ಆದರೆ ಬಂದಂತಹ ಹಣ ಅವರಿಗೆ ಕೈಯಲ್ಲಿ ನಿಲ್ಲದೇ ಇಲ್ಲ. ಹಾಗೆಯೇ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಶುಭ ಕಾರ್ಯ ಆಗದೇ ಇಲ್ಲ. ಅದು ಫಾರ್ ಎಕ್ಸಾಂಪಲ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಅಥವಾ ಉಪನಯನ ಆಗಿರ್ಬೋದು, ಅಥವಾ ಯಾವುದೋ ಮನೆಗೆ ನೀವು ಒಂದು ಸೈಟ್ ತೊಗೊಳಕ್ಕೆ ಹೋಗೋತ್ತಿಗೆ ಅಡೆತಡೆಗಳಾಗೋದು, ಗೃಹ ಪ್ರವೇಶಕ್ಕೆ ಅಡೆತಡೆಗಳಾಗೋದು, ಇವೆಲ್ಲವೂ ಸಮೇತ ಉಂಟಾಗುತ್ತೆ. ಮನೆ ಮಾಡಿದ್ರೂ ಆ ಸ್ವಂತ ಮನೆಯಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ, ಇದೆಲ್ಲ ಆಗುತ್ತೆ. ಅದರ ಜೊತೆಗೆ ಪೂಜೆ ಮಾಡಿದರೆ ಕೆಲವರು ಹೇಳ್ತಾರೆ, ಮೇಡಮ್ ನಾನು ಎಷ್ಟೇ ಪೂಜೆ ಮಾಡಿದ್ರೂ ನನಗೇನೋ ಒಂಥರ ನೆಮ್ಮದಿನೇ ಸಿಗ್ತಾ ಇಲ್ಲ, ಅದಕ್ಕೆ ಕಾರಣನೇ ಗೊತ್ತಾಗ್ತಿಲ್ಲ ಅಂತ ಎಷ್ಟೇ ಬಾರಿ ಪೂಜೆ ಮಾಡಿದರೂ ಸಮೇತ ಒಂದು ಮನಸ್ಸಿಗೆ ನೆಮ್ಮದಿ ಸಿಗದೇ ಇರುವಂಥದ್ದು. ಹಾಗೆ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಡ್ಡಿಗಳು ಇವರಿಗೆ ತುಂಬಾ ಎದುರಾಗ್ತಾ ಇರುತ್ತೆ. ಯಾರೋ ಮನೇಲಿ ಒಬ್ಬರಲ್ಲ ಒಬ್ಬರು ಮುಟ್ಟಾಗುವಂಥದ್ದು, ಅಥವಾ ಏನೋ ಕಾರಲ್ಲಿ ಹೋಗ್ತಾ ಇರ್ತಾರೆ ಅದು ಅಪಘಾತಗಳಾಗುವಂಥದ್ದು, ಅಥವಾ ಅವರೇನು ದೇವಸ್ಥಾನಕ್ಕೆ ಹೋಗಿ ತಲುಪಬೇಕು, ಅವ್ರ ಮನೇಲಿ ಯಾರೋ ಇದ್ದಾರೆ ಅಂತ ಸುದ್ದಿ ಬರೋದು, ಅವರು ದೇವಸ್ಥಾನನೇ ಪ್ರವೇಶ ಮಾಡಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಮತ್ತೆ ಎಲ್ಲೋ ಹೋಗಿ ಬರೋದು, ಈ ಥರ ಎಲ್ಲವೂ ಸಮೇತ ಆಗುತ್ತೆ. ಹಾಗೆಯೇ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರು ಹುಷಾರು ತಪ್ತಾ ಇರ್ತಾರೆ. ವೈದ್ಯಕೀಯ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳಾಗಿರ್ಬೋದು, ಅಥವಾ ಕೆಲವರ ಮನೆಯಲ್ಲಿ ನೋಡಬೇಕು ಕುಟುಂಬ ಅಥವಾ ಏನು ಹೇಳ್ಬೋದು, ಒಂದು ಆರ್ಥಿಕವಾದಂತಹ ಸಂಕಟಕ್ಕೆ ಸಿಕ್ಕಾಕೊಳ್ಳೋದು, ಅದು ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಅಕ್ಕಪಕ್ಕದವರ ಜೊತೆ ಜಗಳಗಳಾಗಿರ್ಬೋದು, ಕೋರ್ಟು ಕಚೇರಿಗಳಾಗಿರ್ಬೋದು, ಸುಮ್ಮನೆ ಸುತ್ತಾಟ, ಅಲೆದಾಟ, ಇವೆಲ್ಲವೂ ಸಮೇತ ಒಂದು ದೈವ ಶಾಪದ ಲಕ್ಷಣಗಳಾಗಿರುತ್ತೆ. ಪ್ರಿಯ ವೀಕ್ಷಕರೇ,